ನರಗುಂದ ತಾಲೂಕಿನ ಬನ್ನಟ್ಟಿ ಗ್ರಾಮದ ಮುತ್ತು ಗಡ್ಡಿಯವರು ತಮ್ಮ ಸಣ್ಣ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಧಾರವಾಡ ಜಿಲ್ಲಾ ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ಈ ಚೆನ್ನಮ್ಮನ ಸರ್ಕಲ್ ಒಳಗೆ ಬಂದ ತನ್ನ ಶಕ್ತಿ ಪ್ರದರ್ಶನ ತೋರ್ಸಾನ ಅನ್ನೋಕ್ಕಿಂತ ಅವನ ಸಣ್ಣ ವಯಸ್ಸೊಳಗೆ ಅವ ಎಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿದ್ದಾನೆ. ಇದೊಂದು ಫಂಕ್ಷನ್ ನೋಡಿ ನಾವು ಯಾಕೆ ಇಂಥ ಒಂದು ವಯಸ್ಸು ಮಿಸ್ ಮಾಡ್ಕೊಂಡ್ವಿ ಅಂತ ಮನಸ್ಸೊಳಗೆ ಒಂದು ಇದು ನೋವಾಗ ಅಂತಿದೆ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ದಾಗ ಏನು ಮಾಡ್ಯಾರ ಅಂದ್ರೆ ಇದುವರೆಗೂ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಭಾಳ ಪ್ರೋಗ್ರಾಮ್ ಮಾಡ್ಯಾರ. ಭಾಳ ವರ್ಷ ಆತು ಮಾಡಾಕ 15-16 ವರ್ಷ ಆತ. ಬಟ್ ಇದುವರೆಗೂ ಯಾವುದೇ ರೀತಿ ಈ ಥರ ಫಂಕ್ಷನ್ ಈ ಥರ ಜನಗಳು ಸೇರಿಲ್ಲ. ಇದು ಜನಗಳು ಸೇರೋ ಕಾರಣ ಮುತ್ತು ಗಡ್ಡಿ ಅವರು. ಇದು ಒಂದು ಗ್ರಾಮೀಣ ಕ್ರೀಡೆ, ಮುಖ್ಯ ಕ್ರೀಡೆ. ಅದಕ್ಕೆ ಇದಕ್ಕೂ ಕೂಡ ಒಂದು ಮಾನ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಪಾಪ ಯಾಕೆ ಭಾಳ ಮಂದಿ ಪೈಲ್ವಾನರ ಬಡವರು ತಮ್ಮ ಶ್ರಮ ಹಾಕಿ ಮಾಡಿರ್ತಾರ. ಅಂಥವ್ರಿಗೆ ವಯಸ್ಸಾದ್ಮ್ಯಾಗ ಏನೋ ಒಂದು ವೃದ್ಧಾಪ್ಯದೊಳಗೆ ಅನುಕೂಲ ಆಕೈತಿ. ಮಾಸಾಸನ ಬರುವಂಗ ತಮ್ಮ ಮೂಲಕ ನಾ ಬೇಡ್ಕೊತೀನಿ. ಸರ್ಕಾರ, ರಾಜ್ಯ ಸರ್ಕಾರದವರು ಕೂಡಿಕೊಂಡು ಇದನ್ನು ಒಲಿಂಪಿಕ್ನಲ್ಲಿ ಸೇರಿಸುವಂತ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಎಲ್ಲ ಪೈಲ್ವಾನರ ಕಡೆಯಿಂದ ನಮ್ಮ ಒಂದು ಆಸೆ. ಈಗಿನ ಪೀಳಿಗೆಗಾಗಿ ನಾವು ಕೇಳಿಕೊಳ್ಳುವುದು ಏನೆಂದರೆ ಹೆಚ್ಚಾಗಿ ಇನ್ನೂ ನೆಗವಾಟ ಕುಸ್ತಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಬೇಕಂತೇಳಿ ನಾವು ಇಷ್ಟೇ ಬೇಡಿಕೊಳ್ಳುತ್ತೇವೆ. 10 ವರ್ಷದಿಂದ ಸಾಹಸದಿಂದ ಬಂದಂಥ ಕಾರ್ಯಕ್ರಮ ಮಾಡ್ಕೊತ ಬಂದಾನ. ಹಳ್ಳಿ ಕ್ರೀಡೆ ಇದೆ. ಇವ್ಗೆ ಏನಾರ ಒಂದು ಗೌರ್ಮೆಂಟ್ ತೆಗಿದ್ದ ಸಹಾಯ ಸಹಕಾರ ಆಗಲಿ ಅಂತೇಳಿ ಈ ಸಂಗೊಳ್ಳಿ ರಾಯಣ್ಣನ ಹಿತ ಸಮಿತಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ. ಇದರ ಪ್ರಕಾರ ಅವನು ಆಧುನಿಕ ರಾಯಣ್ಣ, ಈ ಕಲಿಯುಗದ ರಾಯಣ್ಣ ಅಂದ್ರೆ ಒಂದು ತಪ್ಪಾಗಿಲ್ಲ. ಯಾಕಂದ್ರೆ ಅಂತ ಒಂದು ಅವನಲ್ಲಿ ಶಕ್ತಿ ಐತಿ. ಅದಕ್ಕೆ ಆ ಕಷ್ಟ ಬರ್ಬೇಕಂದ್ರೆ ಭಾಳ ಕಷ್ಟಪಟ್ಟಾನ. ನಮ್ಮ ಮುತ್ತು ಗಡ್ಡಿಯವರು ಮಾಡಿರ್ತಕ್ಕಂಥ ಇವತ್ತು ಈ ಒಂದು ಶಕ್ತಿ ಪ್ರದರ್ಶನ ಅಂತಿಂತ ಅದ್ಭುತ ಶಕ್ತಿ ಪ್ರದರ್ಶನ ಅಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನ ಬರೀ ಟಿವಿ ಒಳಗೆ ಮತ್ತು ಯಾವುದೋ ಒಂದು ಪುಸ್ತಕದಾಗ ನೋಡುವಂಥ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಈಗಿನ ಯುವಕರಲ್ಲಿ ಈ ಒಂದು ಛಲ ಯಾವ ರೀತಿ ಬೆಳೆಸೋಬೇಕು ಅನ್ನೋದನ್ನ ನಮ್ಮ ಮುತ್ತು ಗಡ್ಡಿಯವರು ತೋರಿಸ್ಕೊಟ್ಟಾರೆ. ಒಂದ ಕೈಯಾಗ ನಮ್ಮ ಕಣ್ಣು ಎದುರಿಗಿನ 1 ಕ್ವಿಂಟಾಲ್ 1 kg ಮತ್ತು ಶಕ್ತಿ ಪ್ರದರ್ಶನ, ಅದ್ರ ಜೊತೆಗೆ 2 ಕ್ವಿಂಟಾಲ್ 91 kg ಭಾರ ಉಳ್ಳ ರೂಲನ್ನು ಹೆಗಲ ಮೇಲೆ ಹೊತ್ಕೊಂಡು ನಡೆದಿದ್ದಾರೆ ಅಂದ್ರೆ ಇದೇನು ಅಂತಿಂತ ಸಾಮಾನ್ಯ ಕೆಲಸ ಅಲ್ಲ. ಮುಂದಿನ ದಿನಮಾನಗಳು ಒಲಿಂಪಿಕ್ಕಿಗೆ ಸೇರಿಸ್ಕೊಂಡು ಇವರಿಗೆ ಮಾಸಾಸನ ಬರುವಂತ ಅವಕಾಶ ಮಾಡಿಕೊಡ್ಬೇಕಂದೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು. ಕಲ್ಲೆತ್ತುದಂತದ ಕ್ರೀಡಾ ಸ್ಪರ್ಧೆ ಐತಲ್ಲ, ಇದು ಸೊಗಡು ಹಳ್ಳ್ಯಾಗ ಭಾಳ ಐತಿ. ಈ ಹಳ್ಳಿ ಸೊಗಡು ಬೆಳೆಸ್ಬೇಕಾದ್ರೆ ಇದು ಗೌರ್ಮೆಂಟ್ ಇದಕ್ಕೊಂದು ಏನಾರ ಪ್ರಾಶಸ್ತ್ಯ ಕೊಟ್ಟು ಒಂದು ಸ್ಥಾನಮಾನ ಕೊಟ್ಟು ಮುತ್ತುಗಡ್ಡಿ ಅವರಾತ ಇಂಥ ಯುವಕರಿಗೆ ಮುಂದೆ ಬರಾಕತ್ತ ಗೌರ್ಮೆಂಟ್ಲಿಂತ ಯಾವುದೋ ಒಂದು ಹೆಲ್ಪ್ ಮಾಡಿ ಮುಂದೆ ಯಾವುದೇ ರೀತಿ ಇದು ಹಳ್ಳಿಯಾಗಷ್ಟೇ ಅಲ್ಲ ಸಿಟಿ ಒಳಗೂ ಬೆಳಗ್ಬೇಕಂತೇಳಿ ನಾನು ಈ ಮೂಲಕ ಏನು ಕೇಳ್ಕೊತೀನಿ, ಗೌರ್ಮೆಂಟ್ನವ್ರಿಗೆ ಈ ಮೂಲಕ ನಾನು ಮನವಿ ಮಾಡ್ಕೊತೇನೆ. ಈಗ ಕರ್ನಾಟಕದಾಗ 1 ನಂಬರ್ ಅಥವಾ 2 ನಂಬರ್ ಪೈಲ್ವಾನ್ ಅದಾನೆ. ನನಗೆ ಬೆಂಬಲವಾಗಿ ಪಾಂಡು ಹೆಬ್ಬಾಳು, ವೀರೇಶ್ ಅಂಗಡಿ, ಪ್ರವೀಣ್ ಹುಣಸಿಕಟ್ಟಿ, ರೋಹಿತ್ ಮುತ್ತಳ್ಳಿ ಎಲ್ಲರೂ ನನಗೆ ಬೆನ್ನಿನಿಂದ ಸಪೋರ್ಟ್ ಮಾಡ್ರ. ಆಗ ನನ್ನ ಕಾಣದ ಕೈಗಳಂದ್ರೆ ನನಗೆ ದಿನ ಕಲ್ಲಚ್ಚು ಹುಡುಗರಾಯ್ತು. ನಮ್ಮ ತಂದೆ ತಾಯಿ, ನಮ್ಮ ಎಲ್ಲ ಬಂಧು ಎಲ್ಲರೂ ನನಗೆ ಸಹಾಯದಿಂದ ನಾ ಈ ಮಟ್ಟಕ್ಕೆ ಬೆಳೆದಾನೆ. ಆದ್ರೆ ಕರ್ನಾಟಕದಾಗ ಎಲ್ಲೇ ಒಂದು ಸಣ್ಣ ಹಳ್ಳಿ ಅವಂಗ ಇಂಥ ಒಂದು ದೊಡ್ಡ ವೇದಿಕೆ ಕೊಟ್ಟಾರ. ಶಿವಣ್ಣ ಮುತ್ತಣ್ಣವ್ರಿಗೆ ನಾನು ತುಂಬ ಋಣಿಯಾಗಿದ್ದೀನಿ.